ದಿವಂಗತ ಶಾಮನೂರು ಶಿವಶಂಕರಪ್ಪನವರು ನಿಧನರಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ತಪ್ಪು ಮಾಹಿತಿ ವರದಿಯನ್ನು ನೀಡಿದರು. ಅವರು ಸದನಕ್ಕೆ ಕೇಳಿದರು, ಶಾಮನೂರು ಶಿವಶಂಕರಪ್ಪನವರು ಹುಟ್ಟಿ ಹಾಕಿದ್ರು ಬಾಪೂಜಿ ವಿದ್ಯಾಸಂಸ್ಥೆ ಅಂತ ಅವ್ರು ಹೇಳಿದರು. ಅರೇ ಸ್ವಾಮಿ, ಬಾಪೂಜಿ ಸಂಸ್ಥೆಯನ್ನು ಹುಟ್ಟಾಕ್ದವ್ರು ಸ್ವರ್ಗದಲ್ಲಿದ್ದಾರೆ. ಅವರು ಈಗಿನ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು ನೋಡಿ ನಾವು ಯಾಕೆ ಈ ಸಂಸ್ಥೆ ಕಟ್ಟಿದೆ ಅಂತೇಳಿ ಸ್ವರ್ಗದಲ್ಲಿ ವ್ಯಥೆ ಪಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಶಿವಶಂಕರಪ್ಪನವರು ಕಟ್ಟಿದ ಬಾಪೂಜಿ ವಿದ್ಯಾಸಂಸ್ಥೆ ಅಂತ. ಅಂದರೆ ಇವ್ರಿಗೆ ಯಾರ ಬಗ್ಗೆನಾದರೂ ಸದನದಲ್ಲಿ ಉತ್ತರ ಕೊಡಬೇಕಾದ್ರೆ ಮಾಹಿತಿ ತರಿಸ್ಕೊಳ್ಬೇಕಲ್ಲ. ಕಟ್ಟಿದವ್ರು ಯಾರು, ಕಸದ ಕೊಂಡವ್ರು ಯಾರು, ಬೆಳೆಸ್ದವ್ರು ಯಾರು, ಮಾಹಿತಿ ತರಿಸ್ಕೋಬೇಕಲ್ಲ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಈ ಸಂಸ್ಥೆಯನ್ನು ಕಟ್ಟಿದವ್ರಿಗೆ ಅವಮರ್ಯಾದೆ ಮಾಡ್ದಂಗಲ್ಲ. ಏನು ಸದನದಲ್ಲಿ ಏನು ಬೇಕಾದರೂ ಇವರು ಉತ್ತರ ಕೊಡ್ಬೋದಾ? ದಿವಂಗತ ಶಾಮನೂರು ಶಿವಶಂಕರಪ್ಪನವರು ನಿಧನರಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ತಪ್ಪು ಮಾಹಿತಿ ವರದಿಯನ್ನು ನೀಡಿದರು. ಅವರು ಸದನಕ್ಕೆ ಕೇಳಿದರು, ಶಾಮನೂರು ಶಿವಶಂಕರಪ್ಪನವರು ಹುಟ್ಟಿ ಹಾಕಿದ್ರು ಬಾಪೂಜಿ ವಿದ್ಯಾಸಂಸ್ಥೆ ಅಂತ ಅವ್ರು ಹೇಳಿದರು. ಅರೇ ಸ್ವಾಮಿ, ಬಾಪೂಜಿ ಸಂಸ್ಥೆಯನ್ನು ಹುಟ್ಟಾಕ್ದವ್ರು ಸ್ವರ್ಗದಲ್ಲಿದ್ದಾರೆ. ಅವರು ಈಗಿನ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು ನೋಡಿ ನಾವು ಯಾಕೆ ಈ ಸಂಸ್ಥೆ ಕಟ್ಟಿದೆ ಅಂತೇಳಿ ಸ್ವರ್ಗದಲ್ಲಿ ವ್ಯಥೆ ಪಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಶಿವಶಂಕರಪ್ಪನವರು ಕಟ್ಟಿದ ಬಾಪೂಜಿ ವಿದ್ಯಾಸಂಸ್ಥೆ ಅಂತ. ಅಂದರೆ ಇವ್ರಿಗೆ ಯಾರ ಬಗ್ಗೆನಾದರೂ ಸದನದಲ್ಲಿ ಉತ್ತರ ಕೊಡಬೇಕಾದ್ರೆ ಮಾಹಿತಿ ತರಿಸ್ಕೊಳ್ಬೇಕಲ್ಲ. ಕಟ್ಟಿದವ್ರು ಯಾರು, ಕಸದ ಕೊಂಡವ್ರು ಯಾರು, ಬೆಳೆಸ್ದವ್ರು ಯಾರು, ಮಾಹಿತಿ ತರಿಸ್ಕೋಬೇಕಲ್ಲ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಈ ಸಂಸ್ಥೆಯನ್ನು ಕಟ್ಟಿದವ್ರಿಗೆ ಅವಮರ್ಯಾದೆ ಮಾಡ್ದಂಗಲ್ಲ. ಏನು ಸದನದಲ್ಲಿ ಏನು ಬೇಕಾದರೂ ಇವರು ಉತ್ತರ ಕೊಡ್ಬೋದಾ?